ನಮಸ್ಕಾರ. ಮುಳಬಾಗಿಲಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತಿಂಗಳ 20ನೇ ತಾರೀಕು ಬೃಹತ್ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ್ರೆ ಅದಕ್ಕೆ ಅನೇಕ ರೀತಿಯಲ್ಲಿ ಕಷ್ಟಪಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಮ್ಮ ಆಜ್ಞಾಣ ಅವರು ಸುಮಾರು ದಿನಗಳಿಂದ ಇದಕ್ಕೆ ಮುಂಚೆ 20ನೇ ತಾರೀಕು ಮುಂಚೆ ಒಂದು ತಿಂಗಳಿಂದ ಶ್ರಮಪಟ್ಟು ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ಸಲಹೆ ಮೇರೆಗೆ ಅವರ ಒಂದು ಸಹಕಾರ ತಗೊಂಡು ಈ ಒಂದು ಕಾರ್ಯಕ್ರಮನ ನಾವು ಮುಳಬಾಗಿಲಲ್ಲಿ ಪೂಜಾ ಫುಲ್ಚಂಚೋಲ್ಟಿಯಲ್ಲಿ ಮಾಡಿದ್ವಿ. ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಯಶಸ್ವಿ ಆಯಿತು. ಈ ಯಶಸ್ವಿ ಆಗಬೇಕಾದ್ರೆ ನಿಮ್ಮೆಲ್ಲ ಸಹಕಾರನೂ ತುಂಬ ಇಂಪಾರ್ಟೆಂಟ್ ಇತ್ತು. ಅದರ ಜೊತೆಗೆ ಆವತ್ತು ಆ ಕಾರ್ಯಕ್ರಮದಲ್ಲಿ ಸುಮಾರು 6,000 ನಿರುದ್ಯೋಗ ಯುವಕ ಯುವತಿಯರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅನೇಕ ಜನರು ಬಂದಿದ್ದರು. ಆ ಒಂದು ಅವಕಾಶ ಅವರು ಉಪಯೋಗಿಸ್ಕೊಂಡಿದ್ದಾರೆ ನೋಡಿ. ಮೊಟ್ಟ ಮೊದಲ ಬಾರಿಗೆ ಆ 6,000 ಜನ ನಿರುದ್ಯೋಗ ಯುವಕ ಯುವತಿಯರಿಗೆ ನಾವು ಧನ್ಯವಾದಗಳು ಹೇಳಬೇಕಾಗತ್ತೆ. ಯಾಕಂದರೆ ಒಂದು ಅವಕಾಶ ಸಿಕ್ಕಾಗ ಉಪಯೋಗಿಸ್ಕೊಳ್ಳೋದು ಅವರ ಒಂದು ಇದಾಗಿರುತ್ತೆ. ಅದರಿಂದ ಮತ್ತೆ ಅದ್ರ ಜೊತೆಗೆ ಆವತ್ತು ಸುಮಾರು 1,500 ಜನಕ್ಕೆ ಅವರು ಪೋಸ್ಟಿಂಗ್ಸ್ ಲೆಟರ್ ಕೊಟ್ಟರು, ಆಫರ್ ಲೆಟರ್ ಕೊಟ್ಟರು. ಆವತ್ತಿಂದ ಇವತ್ತಿಗೆ ಇವತ್ತು 9 ದಿನ ಆಗಿದೆ. ಸುಮಾರು 1,500 ಜನಕ್ಕೂ ಅವರು ಆಫರ್ ಲೆಟರ್ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಕಂಪ್ನಿಯವರು ನೀವು ಬಂದು ಇಂಟ್ರ್ಯೂ ಅಟೆಂಡ್ ಮಾಡಿ, ನಿಮಗೆ ಇಷ್ಟು ಮಾತ್ರ ಈ ಸ್ಯಾಲ್ರಿ ನಿಮ್ಮ ಸ್ಕಿಲ್ ಮೇಲೆ ಕೊಡ್ತಾ ಇದ್ದೀವಿ, ನೀವು ಬಂದು ಅಟೆಂಡ್ ಮಾಡಿ ಅಂತೇಳಿ ಆವತ್ತಿಂದ ಇಲ್ಲಿವರೆಗೂ ನಡೀತಾ ಬಂದಿದೆ. ಪ್ರೊಸೆಸ್ ಹಂಗೆ ಆಗ್ತಾಯಿದೆ. ಅದನ್ನು ನಿರಂತರವಾಗಿ ಆವತ್ತಿಂದ ಇಲ್ಲಿವರೆಗೂ ಕೂಡ ನಮ್ಮ ಆಜ್ಞಾನ ಅವರು ಮತ್ತು ಅದರ ಜೊತೆಗೆ ನಮ್ಮ ಸರೋಜ್ಗೌಡರು ಈ ಒಂದು ಇದನ್ನು ಫಾಲೋ ಮಾಡ್ತಾಯಿದ್ದಾರೆ. ಅನೇಕ ಕಂಪ್ನಿಗಳ ಜೊತೆ ಒಡಂಬಡಿಕೆ ಇಟ್ಕೊಂಡು ಇವರು ಈ ಇಂಟ್ರ್ಯೂ ಮಾಡಿದಂಥ ಯುವತಿಯರಿಗೆ ಕೋಆರ್ಡಿನೇಟ್ ಮಾಡಿಕೊಂಡು ಯಾವ ಕಂಪ್ನಿ ಇಲ್ಲ ಅಂದರೆ ಇನ್ನೊಂದು ಕಂಪ್ನಿ ಅಂತ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳಬೇಕಾಗತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮ ಮಾಡಬೇಕು. ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆ ನಿರಂತರ ಇರಬಾರ್ದು. ಆ ಒಂದು ಇದು ಸಮಸ್ಯೆಯನ್ನು ಪರ್ಮನೆಂಟಾಗಿ ನಾವು ಸಾಲ್ವ್ ಮಾಡಬೇಕು ಅಂತ ಒಂದು ದೃಢ ಸಂಕಲ್ಪ ಇಟ್ಕೊಂಡು ನಮ್ಮ ಆಜ್ಞಾನ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತೆ. ಆದರೆ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರ ಸಹಕಾರ ದೊರೆತಿದೆ. ಇನ್ನು ಮುಂದಕ್ಕೂ ಇರುತ್ತೆ ಅಂತ ಆಶಿಸ್ತಾ, ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರದ್ದೇ ಆದಂಥ ಒಂದು ಪ್ಲ್ಯಾನ್ ಆಫ್ ಆಕ್ಷನ್ ಮಾಡ್ಕೊಂಡಿದ್ದಾರೆ. ಈ ಮುಂದಿನ ಕಾರ್ಯಕ್ರಮ ಏನೇನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಈ ನಮ್ಮ ತಾಲೂಕಿನ ಅಭಿವೃದ್ಧಿ, ಸರ್ವತೋಮುಖ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಂತ ಅವರದೇ ಆದಂಥ ಆಲೋಚನೆಗಳಿದೆ. ಆ ಆಲೋಚನೆಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅವರು ಸಿದ್ಧರಿದ್ದಾರೆ. ದಯವಿಟ್ಟು ಇದನ್ನು ನೀವು ಪ್ರಚಾರ ಮಾಡಿ ತಾಲೂಕಿನ ಜನತೆಗೆ ಒಳ್ಳೆಯದಾಗಬೇಕು ಅಂತ ಬಯಸ್ತೀನಿ.